ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಒಬ್ಬ ವ್ಯಕ್ತಿ ಚರ್ಮರೋಗಕ್ಕೆ ತುತ್ತಾದರೆ ಆತನ ಆತ್ಮವಿಶ್ವಾಸವು ಕಡಿಮೆಯಾಗಿ ಕೀಳರಿಮೆ ಭಾವನೆ ಹೆಚ್ಚಾಗುತ್ತೆ. ಈ ಎರಡನ್ನೂ ಹೆಚ್ಚು ಮಾಡುವ ಚರ್ಮರೋಗ ಸೋರಿಯಾಸಿಸ್. ಈ ಚರ್ಮರೋಗವನ್ನ ಬಹಳಷ್ಟು ಜನರು ಸಾಧಾರಣ ಎಂದು ಭಾವಿಸ್ತಾರೆ. ಆದರೆ ಇದು ಸಾಧಾರಣವಲ್ಲ, ರೋಗ ನಿರೋಧಕ ಶಕ್ತಿ ಕುಂದುವಿಕೆಯ ಸೂಚಕ. ಇದೊಂದು ಎಚ್ಚರಿಕೆಯ ಗಂಟೆ. ಸೋರಿಯಾಸಿಸ್ ಮರಣಾಂತಿಕವಲ್ಲ, ಆದರೆ ದೀರ್ಘಕಾಲಿಕವಾಗಿ ಕಾಡುವ ರೋಗವಾಗಿದೆ. ಚರ್ಮದ ಮೇಲೆ ತುರಿಕೆಯಿಂದ ಕೂಡಿದ ಕೆಂಪು ಬಣ್ಣದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತೆ. ತಲೆ, ಮೊಣಕೈ, ಅಂಗೈ, ಪಾದ ಹಾಗೂ ಹೊಟ್ಟೆ ಮೇಲ್ಭಾಗದ ಚರ್ಮದ ಮೇಲೆ ಸೋರಿಯಾಸಿಸ್ ಕಾಣಿಸಿಕೊಳ್ಳುತ್ತೆ. ಸೋರಿಯಾಸಿಸ್ ಚರ್ಮರೋಗಿಗಳು ಭಯಪಡುವ ಅಗತ್ಯವೇ ಇಲ್ಲ. ಜೊತೆಗೆ ಈ ಕಾಯಿಲೆ ಬರದಂತೆ ತಡೆಯಲು ಅನೇಕ ಮಾರ್ಗಗಳಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಸೋರಿಯಾಸಿಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಇವಾಗ ಬೇರೆ ಚಳಿಗಾಲ. ಸೋರಿಯಾಸಿಸ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಬೇಸಿಕಲಿ ಈ ಸೋರಿಯಾಸಿಸ್ ಅನ್ನೋದೊಂದು ದೀರ್ಘಕಾಲದ ಒಂದು ಚರ್ಮದ ವ್ಯಾಧಿ ಅಥವಾ ಚರ್ಮದ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಇದು ಬರೋದಕ್ಕೆ ಹಲವಾರು ಥರದ ಒಂದು ಕಾರಣಗಳಿರುತ್ತೆ. ಇದೊಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಇದೊಂದು ಕಾಮನ್ ಆಗಿ ಬರೋದಕ್ಕೆ ಆಟೋ ಇಮ್ಯೂನ್ ಅನ್ನೋ ಒಂದು ಫ್ಯಾಕ್ಟರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾಸ್ ಅಂತ ಹೇಳ್ತೀವಿ. ಇದಲ್ಲದೆ ಬೇರೆ ಬೇರೆ ಕಾರಣಗಳಿಂದ ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಜೆನೆಟಿಕ್ ಫ್ಯಾಕ್ಟರ್ಸ್ ಅಥವಾ ಫ್ಯಾಮಿಲಿಯಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಅಂದರೆ ಆನುವಂಶೀಯತೆಯಿಂದ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆಗಳಿರುತ್ತೆ. ಕೆಲವೊಬ್ಬರಲ್ಲಿ ಸರ್ಟನ್ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ವೇರಿಯೇಷನ್ಸ್ ಆಗಿ ಟ್ರಿಗರ್ ಆಗುವಂಥ ಒಂದು ಸಾಧ್ಯತೆ ಇರ್ಬೋದು. ಅಥವಾ ಸರ್ಟನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸಿಂದನೂ ಈ ಥರದ ಒಂದು ಕಂಡೀಷನ್ ಡೆವಲಪ್ ಆಗುವಂಥದ್ದು. ಅದರಲ್ಲಿ ಪ್ರಮುಖವಾದಂಥದ್ದು ಅಂದರೆ ಎಪಿಡರ್ಮಲ್ ಸ್ಕಿನ್ ಇಂಜುರಿ ಅಂತ ಹೇಳ್ತೀವಿ. ಏನೇ ಒಂದು ಗಾಯ ಆಯಿತು ಅಂತಂದರೆ ಅಲ್ಲಿಂದ ಶುರುವಾಗಿ ಅದು ಟ್ರಿಗರ್ ಆಗಿ ಬರುವಂಥದ್ದು. ಅಥವಾ ವೈರಲ್ ಇನ್ಫೆಕ್ಷನ್ ಏನಾರು ಆಯಿತು ಅಂದರೆ, ಎಸ್ಪೆಷಲಿ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಏನಾರು ಆಯಿತು ಅಂತಂದರೆ ಅದರಿಂದನೂ ಕೂಡ ಟ್ರಿಗರ್ ಆಗುವಂಥ ಒಂದು ಸಾಧ್ಯತೆ ಇರ್ಬೋದು. ಅಥವಾ ಸ್ಟ್ರೆಸ್ ಇಂಡ್ಯೂಸ್ ಫ್ಯಾಕ್ಟರ್ಸ್ ಇರ್ಬೋದು, ಕ್ರೋನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲದು ಕೂಡ ಪ್ರಾಬಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಈವನ್ ಆಟೋ ಇಮ್ಯೂನ್ ಡಿಸೀಸಸ್ ಡೆವಲಪ್ ಆಗೋದಕ್ಕೆ ಕೂಡ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಪ್ರಮುಖವಾಗಿ ಒಂದು ವೀಕ್ ಇಮ್ಯೂನ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಮಾಲ್ ಫಂಕ್ಷನಿಂಗ್ ಅಥವಾ ಅಂಡರ್ ಡೆವಲಪ್ಡ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಥವಾ ಈ ಥರ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಅಫೆಕ್ಟ್ ಆಗೋದಕ್ಕೆ ಒಂದು ಮಾಲ್ ನ್ಯೂಟ್ರಿಷನ್, ಮಾಲ್ ನರಿಶ್ಮೆಂಟ್ ಅಥವಾ ಈ ಥರ ಒಂದು ಕ್ರೋನಿಕ್ ಸ್ಟ್ರೆಸ್, ಈ ಥರದ್ದೆಲ್ಲ ಒಂದು ಕಂಬೈನ್ಡ್ ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಂದರೆ ಸೋರಿಯಾಸಿಸ್ ಅಂದರೆ ತಪ್ಪಾಗಲಾರದು. ಅಲ್ಲದೆ ಬೇರೆ ಬೇರೆ ಥರದ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ನೋಡ್ತೀವಿ. ಥೈರಾಯ್ಡ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ರುಮೆಟೆಡ್ ಆರ್ಥ್ರೈಟಿಸ್ ಇರ್ಬೋದು. ಈ ಥರದ ಒಂದು 4-5 ಆಟೋ ಇಮ್ಯೂನ್ ಡಿಸೀಸಸ್ಸಲ್ಲಿ ಒಂದು ಮೋಸ್ಟ್ ಕಾಮನ್ಲಿ ಸೀನ್ ಅಂತ ಅಂದಾಗ ಅದು ಸೋರಿಯಾಸಿಸ್ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಅದೇ ಹಲವಾರು ರೀತಿಯಲ್ಲಿ ಕಾಣಿಸ್ಕೊಡುತ್ತೆ. ಅಂದರೆ ಸಿಮ್ಟಮ್ಸ್ ಅಂತ ಏನು ಹೇಳ್ತೀವಿ. ಸೊ ಅದು ಈ ಸೋರಿಯಾಸಿಸಲ್ಲಿ ಕೆಲವೊಂದು ವಿಧಗಳನ್ನ ನಾವು ನೋಡ್ತೀವಿ. ಸೊ ಕಾಮನ್ ಆಗಿ ಪ್ಲೇಕ್ ಸೋರಿಯಾಸಿಸ್ ಅಥವಾ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಏನು ಹೇಳ್ತೀವಿ, ಇದು ಹೆಚ್ಚು ಜನರಲ್ಲಿ ಕಂಡುಬರುವಂಥ ಒಂದು ವೆರೈಟಿ. ಒಂದು ಮ್ಯಾಕ್ಸಿಮಮ್ ಒಂದು 90% ಪೇಷಂಟ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಆ ಒಂದು ಸ್ಕಿನ್ನಲ್ಲಿ ಎಕ್ಸ್ಟ್ರಾ ಲೇಯರ್ ಥರ ಫಾರ್ಮ್ ಆಗುವಂಥದ್ದು, ಅದು ಒಂದು ಸಿಲ್ವರ್ ಪೌಡರ್ ಥರ ಅಪಿಯರೆನ್ಸ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಸ್ಕಿನ್ನಲ್ಲಿ ರಫ್ನೆಸ್ ಅನ್ನೋದು ಶುರು ಆಗುವಂಥದ್ದು. ಪ್ರಮುಖವಾಗಿ ಈ ಸೋರಿಯಾಸಿಸ್ ಬರೋದು ಕೂಡ ಸ್ಪೆಸಿಫಿಕ್ ಲೊಕೇಶನ್ಸಲ್ಲಿ ನಾವು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಎಕ್ಸ್ಟೆನ್ಸಾರ್ ಸರ್ಫೇಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಅಂದರೆ ಮೊಣಕೈನ ಮೇಲ್ಭಾಗ, ಮಂಡಿ ಮೇಲ್ಭಾಗ, ಕಿವಿ ಹಿಂಭಾಗ, ಈ ಥರದ ಒಂದು ಲೊಕೇಶನ್ಸಲ್ಲಿ ಫಸ್ಟ್ ಸ್ಟೇಜ್ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ಕೊಂಡು ನಂತರದಲ್ಲಿ ಎಲ್ಲ ಕಡೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗೋದು. ಚೆಸ್ಟ್ ಅಥವಾ ಬ್ಯಾಕ್ ರೀಜನ್, ಬಟಕ್ ರೀಜನ್, ಈ ಥರ ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಅದು ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ತುಂಬ ಜನಕ್ಕೆ ಕೆಲವೊಮ್ಮೆ ಇಚ್ಚಿಂಗ್ ಆಗ್ತಕ್ಕಂಥದ್ದು ಇರುತ್ತೆ, ಅಥವಾ ಸ್ಕಿನ್ ಡ್ರೈನೆಸ್ ಆಗಿ ಆ ಥರ ಒಂದು ಸ್ಕೇಲಿಂಗ್ ಥರ, ಅಂದರೆ ಒಂದು ಸ್ಕಿನ್ ಮೇಲೆ ಎಕ್ಸ್ಟ್ರಾ ಲೇಯರ್ ಥರ ಫಾರ್ಮ್ ಆಗುವಂಥದ್ದು, ಅಥವಾ ರೆಡ್ಡಿಶ್ ಆಗಿ ಟರ್ನ್ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹೇಳಿದಾಗೆ ಗಟ್ಟೆಡ್ ಸೋರಿಯಾಸಿಸ್ ಅನ್ನೋ ಒಂದು ವಿಧದಲ್ಲಿ ಡ್ರಾಪ್ಲೆಟ್ ಥರ ಲೀಷನ್ಸ್ ಕಾಣಿಸ್ಕೊಳುತ್ತೆ. ಅದು ಎಸ್ಪೆಷಲಿ ಕೈ ಕಾಲುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ವೆರೈಟಿ ಅಂತ ಹೇಳ್ತೀವಿ. ಅದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇನ್ನು
ಕೆಲವೊಬ್ಬರಲ್ಲಿ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಕೂಡ ನಾವು ಅದನ್ನ ವಿಂಗಡಿಸ್ತೇವೆ. ಸ್ಕ್ಯಾಲ್ಪಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದನ್ನ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂಗಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥ ಒಂದು ವೆರೈಟಿನ ನಾವು ಪಾಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಲ್ಲಿ ಆ ಪ್ಯಾಚಸ್ ಮೇಲೆ ಎರಪ್ಷನ್ಸ್ ಸ್ಟಾರ್ಟ್ ಆಗುತ್ತೆ, ಪಸ್ಚುಲಾರ್ ಎರಪ್ಷನ್ಸ್ ಅಂತ ಹೇಳ್ತೀವಿ, ಆ ಥರ ಪಸ್ ಫಿಲ್ಡ್ ಎರಪ್ಷನ್ಸ್ ಅಂತ. ಸೊ ಅದನ್ನು ನಾವು ಪಸ್ಚುಲಾರ್ ಸೋರಿಯಾಸಿಸ್ ಅಂತ ಹೇಳಿ ಟರ್ಮ್ ಮಾಡ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಸ್ಕಿನ್ ಫೋಲ್ಡ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥ ಒಂದು ವೆರೈಟಿ, ಅದನ್ನು ನಾವು ಸೋರಿಯಾಸಿಸ್ ಅಂಗ್ವಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಒಂದು 5-6 ಟೈಪ್ಸ್ನ ನಾವು ಹೆಚ್ಚಾಗಿ ಇರೋಂಥದ್ದು. ಅದರಲ್ಲಿ ಪ್ರಮುಖವಾದಂಥದ್ದು ಈ ಪ್ಲೇಕ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಒಂದು 90% ಪೇಷಂಟ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ನಂತರದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ವೆರೈಟಿ ಅಂದರೆ ಅದು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್, ಅದು ಕೂಡ ರೆಡ್ಡಿಶ್ ಎರಪ್ಷನ್ಸ್ ಥರ ಹೆಚ್ಚಾಗಿ ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ನಾರ್ಮಲ್ ಕಜ್ಜಿಗೂ ಸೋರಿಯಾಸಿಸ್ಗೂ ವ್ಯತ್ಯಾಸ ಇರುತ್ತೆ, ಗುರುತಿಸೋದು ಹೇಗೆ? ಆ ಥರದ ಒಂದು ಸ್ಕಿನ್ ಡಿಸೀಸಸ್ಸಲ್ಲಿ ಏನಾಗುತ್ತೆ, ಹಲವಾರು ಥರದ ಒಂದು ಮೈಲ್ಡ್ ಅಂದರೆ ವೈರಲ್ ಇನ್ಫೆಕ್ಷನಿಂದ ಬರುವಂಥದ್ದು, ಸ್ಕೇಬೀಸ್ ಅಂತ ಹೇಳ್ತೀವಿ, ಮೊಲಸ್ಕಮ್ ಕಂಟೇಜಿಯೋಸಮ್ ಅನ್ನೋ ಒಂದು ವೈರಸ್ಸಿಂದ ಇನ್ಫೆಕ್ಟ್ ಆಗುವಂಥದ್ದು. ಆ ಥರದ ಒಂದು ಕಂಡೀಷನ್ದೆಲ್ಲ ಅಕ್ಯೂಟ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಹೇಳಿದಾಗ ಅದು ಆ ಒಂದು ಸ್ಕಿನ್ ಪ್ಯಾಚಸ್ಸಿನ ಅಥವಾ ಸ್ಕಿನ್ನ ಒಂದು ಪ್ರೆಸೆಂಟೇಷನ್ ಅಂತ ಏನಿರುತ್ತೆ, ಕ್ಲಿನಿಕಲ್ ಪ್ರೆಸೆಂಟೇಷನ್ ವಿಭಿನ್ನವಾಗಿರುತ್ತೆ. ಜೊತೆಗೆ ಇಚಿಂಗ್ ಜಾಸ್ತಿ ಇರುತ್ತೆ ಸ್ಕೇಬೀಸಲ್ಲಿ. ಅಥವಾ ಬೇರೆ ಥರದ ಒಂದು ಇನ್ಫೆಕ್ಷನ್, ಎಸ್ಪೆಷಲಿ ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಫಂಗಲ್ ಇನ್ಫೆಕ್ಷನ್, ಟೀನಿಯಾ ಅಂತ ಏನು ಕರಿತೀವಿ. ಇಂಥ ಕಡೆ ಇದೆಲ್ಲ ಬರೋದು ಮುಖ್ಯವಾಗಿ ಸ್ಕಿನ್ ಫೋಲ್ಡ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಲೊಕೇಶನ್ ಒಂದು ಕಡೆ ನೋಡೋದಾದರೆ. ಜೊತೆಗೆ ಸಿವಿಯರ್ ಆಗಿ ಇಚಿಂಗ್ ಡೆವಲಪ್ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಕಿನ್ ಡಿಸೀಸಸ್ಸಲ್ಲೂ ಲೊಕೇಶನ್ ಅನ್ನೋದು ವಿಭಿನ್ನವಾಗಿ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ, ಎಕ್ಸೆಪ್ಟ್ ಸರ್ಟನ್ ಡಿಸೀಸಸ್ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಹೇಳಿದಾಗ ಈ ಸೋರಿಯಾಸಿಸ್ ಅನ್ನೋದು ಡೆಫಿನೆಟ್ಲಿ ಒಂದು ಸ್ಮಾಲ್ ಟೈನಿ ಪ್ಯಾಚಸ್ ಥರ ಫಸ್ಟ್ ಶುರುವಾಗಿ ನಂತರ ಅದು ಕಂಬೈನ್ ಆಗಿ ದೊಡ್ಡ ದೊಡ್ಡ ಪ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಲ್ಲೂ ಹೇಳಿದಾಗ ಈ ಥರ ಒಂದು ಯಾವ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಅಂಥ ಕಡೆಯಲ್ಲಿ ಫಸ್ಟ್ ಶುರುವಾಗಿ ನಂತರ ಅದು ಬೇರೆ ಕಡೆಯಲ್ಲೆಲ್ಲ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಟೈಪ್ಸ್ ಆಫ್ ಸೋರಿಯಾಸಿಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ವಿಧಗಳು ಇರುತ್ತೆ? ಅದೇ ಯೂಶ್ವಲ್ ಆಗಿ ಒಂದು 4-5 ಟೈಪ್ಸ್ನ ನಾವು ನೋಡ್ತೇವೆ. ಕಾಮನ್ ಆಗಿ ಹೇಳೋದಾದರೆ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಥವಾ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅಂದರೆ ಸ್ಕಿನ್ನಲ್ಲಿ ಆಗ್ತಕ್ಕಂಥ ಒಂದು ಎಕ್ಸ್ಟ್ರಾ ಸ್ಕೇಲಿಂಗ್, ಆ ಥರದ ಒಂದು ಲೇಯರ್ನ ನಾವು ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಒಂದು ಮ್ಯಾಕ್ಸಿಮಮ್ 90-95% ಪೇಷಂಟ್ಸಲ್ಲಿ ಕಂಡು ಬರುವಂಥ ವೆರೈಟಿ. ಅದಲ್ಲದೆ ಹೇಳಿದಾಗೆ ಗಟ್ಟೆಡ್ ಸೋರಿಯಾಸಿಸ್ ಅಥವಾ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಥವಾ ಸ್ಕ್ಯಾಲ್ಪ್ ಸೋರಿಯಾಸಿಸ್, ಪಾಮೋಪ್ಲಾಂಟರ್ ಸೋರಿಯಾಸಿಸ್, ಈ ಥರ ಒಂದು 5-6 ಟೈಪ್ಸ್ನ ಕ್ಲಿನಿಕಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಇದು ಸೋರಿಯಾಸಿಸ್ ಏನೋ ಅಥವಾ ಬೇರೆ ಥರದ ಒಂದು ಸ್ಕಿನ್ ಡಿಸೀಸ್ ಅಂತ. ತುಂಬ ಜನರಲ್ಲಿ ಈವನ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಅಥವಾ ಎಕ್ಸಿಮಾ ಅಂತ ಏನು ಕರಿತೀವಿ. ಸೊ ಅದು ಕ್ಲೋಸ್ ಸಿಮಿಲರ್ ಆಗಿ ಇದು ಥರ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಕೆಲವೊಬ್ಬರಲ್ಲಿ ಸ್ಕಿನ್ ಬಯಾಪ್ಸಿ ಬೇಕಾಗುತ್ತೆ, ಕೆಲವೊಬ್ಬರಲ್ಲಿ ಅಗೇನ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಪಾಸ್ಟ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಮುಂಚೆ ಇದೇ ಥರದ ಒಂದು ಇಲ್ನೆಸ್ ಏನಾದ್ರು ಬಂದಿತ್ತಾ, ಅಥವಾ ಆ ಪ್ಯಾಚಿನ ಒಂದು ಲೊಕೇಶನ್ ಯಾವ ಥರ ಇರುತ್ತೆ, ಅಥವಾ ಪ್ಯಾಚ್ ಅದು ದೊಡ್ಡದಾಗ್ತಾ ಹೋದಾಗ ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಟ್ರೀಟ್ಮೆಂಟ್ ಪಾರ್ಟಲ್ಲಿ ಕೊಡೋದು ಕೂಡ ಈಸಿ ಆಗುತ್ತೆ ಅಂತ. ಓಕೆ ಡಾಕ್ಟರ್, ಸಾಕಷ್ಟು ಜನರು ಇದು ಅಷ್ಟೇನು ದೊಡ್ಡ ಸಮಸ್ಯೆ ಅಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಏನೋ ಮನೆಯಲ್ಲೇ ಹಚ್ಕೊಂಡು ಸುಮ್ಮನಿದ್ಬಿಡ್ತಾರೆ. ಮುಂದೆ ಇದು ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಅದೇ ಇದೊಂದು ಸ್ಲೋ ಪ್ರೋಗ್ರೆಸಿವ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ಶುರುವಾಗೋದು ತುಂಬ ನಿಧಾನ, ಪ್ರೋಗ್ರೆಸ್ ಆಗೋದು ಕೂಡ ತುಂಬ ಸ್ಲೋ ಆಗಿ ಪ್ರೋಗ್ರೆಸ್ ಆಗಿ ನಂತರದಲ್ಲಿ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಥರ ಒಂದು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಸ್ಮಾಲ್ ಪ್ಯಾಚಸ್ ಅಂತ ಏನು ಶುರುವಾಗಿರುತ್ತೆ ಅದು ಕಂಬೈನ್ ಆಗಿ ದೊಡ್ಡ ದೊಡ್ಡ ಪ್ಯಾಚ್ ಆಗುತ್ತೆ, ವೈಡ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ ಅದು ಸ್ಪ್ರೆಡ್ ಆಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಬೇರೆ ಬೇರೆ ಥರದ ಅಂದರೆ ಸ್ಕೇಲಿಂಗ್ ಎಲ್ಲ ಹೆಚ್ಚಾಗ್ತಾ ಹೋದಾಗ ಆ ಪ್ಯಾಚಸಲ್ಲಿ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಸೊ ಅದರಿಂದ ಸಿವಿಯರಾಗಿ ಇಚ್ಚಿಂಗ್ ಆಗಿ ನಂತರ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಇರುತ್ತೆ, ಅದು ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಹೇಳಿದಾಗ ಒಂದು ಜಾಯಿಂಟ್ಸ್ ಪೇಯ್ನ ನಾವು ಹೆಚ್ಚಾಗಿ ನೋಡ್ತೀವಿ, ಫಿಂಗರ್ ಜಾಯಿಂಟ್ಸಲ್ಲಿ, ರಿಸ್ಟಲ್ಲಿ ಅಥವಾ ಎಲ್ಬೋನಲ್ಲಿ. ಸೊ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಆಫ್ ನೆಗ್ಲೆಕ್ಟೆಡ್ ಕೇಸಸ್ ಅಂತ ಹೇಳ್ತೀವಿ. ಅಂದರೆ ಸರಿಯಾಗಿ ಐಡೆಂಟಿಫೈ ಮಾಡಿಲ್ಲ, ಸರಿಯಾದಂಥ ಒಂದು ಔಷಧಿ ತಗೊಳ್ಳದೇ ಇದ್ದಂಥವರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್, ಒಂದು 60% ಪೇಷಂಟ್ಸಲ್ಲಿ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ತುಂಬ ಜನರಲ್ಲಿ ಫಿಂಗರ್ಸಲ್ಲಿ ಜಾಯಿಂಟ್ಸಲ್ಲಿ ಡಿಫಾರ್ಮಿಟೀಸ್ ಆಗುವಂಥ ಒಂದು ಸಾಧ್ಯತೆ ಇರ್ಬೋದು, ಅಥವಾ ಪ್ಯಾಚಿನ ಲೊಕೇಶನ್ ಹೇಳಿದಾಗ ಎಕ್ಸ್ಪೋಸ್ ಪಾರ್ಟ್ಸ್ಗೆ ಏನಾದರೂ ಅದು ಸ್ಪ್ರೆಡ್ ಆಯಿತು ಅಂತ ಅಂದರೆ ಆರ್ಮ್ಸ್, ಲೆಗ್ಸ್ಗೆ. ಸೊ ಆಂಗ್ಸೈಟಿ ಲೆವೆಲ್ ಹೆಚ್ಚಾಗಿ ಡಿಪ್ರೆಷನ್ಗೆ ಒಳಗಾಗುವಂಥ ಒಂದು ಸಾಧ್ಯತೆ ಇರ್ಬೋದು. ಅಥವಾ ಸ್ಕೇಲಿಂಗ್ ಅನ್ನೋದು ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ, ತುಂಬ ಜನರಲ್ಲಿ ವಿಟಮಿನ್ B12 ಡಿಫಿಷಿಯನ್ಸಿ ಆಗ್ತಕ್ಕಂಥ ಒಂದು ರಿಸ್ಕ್ ಇರ್ಬೋದು, ಅಥವಾ ಅನಿಮಿಯಾ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ಬೋದು. ಇದೆಲ್ಲ ಮಿನಿಮಲ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಆಗಿ ಹೇಳಿದಾಗ ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನೋದು ಹೆಚ್ಚು ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ದೇಹದ ಯಾವೆಲ್ಲ ಭಾಗದಲ್ಲಿ ಕಂಡುಬರುತ್ತೆ ಸೋರಿಯಾಸಿಸ್? ಪ್ರಮುಖವಾಗಿ ಅದೇ ಇನಿಷಿಯಲ್ ಲೊಕೇಶನ್ ಅಂತ ನಾವು ನೋಡಿದಾಗ ಕಿವಿ ಹಿಂಭಾಗ ಅಥವಾ
ಮೊಣಕೈನ ಮೇಲೆ ಅಥವಾ ಮಂಡಿ ಮೇಲೆ ಇಂಥ ಕಡೆ ಫಸ್ಟ್ ಶುರುವಾಗಿ ನಂತರದಲ್ಲಿ ಅದು ಹೇಳಿದಾಗೆ ಎಸ್ಪೆಷಲಿ ಚೆಸ್ಟ್ ಅಥವಾ ಅಂದ ಬ್ಯಾಕ್ ರೀಜನಲ್ಲಿ ಅಥವಾ ತುಂಬ ಜನರಲ್ಲಿ ಎಗೇನ್ ಬಟಕ್ ರೀಜನಲ್ಲಿ ಎಸ್ಪೆಷಲಿ ಲೋವರ್ ಬ್ಯಾಕ್ ಅಂತ ಏನು ಹೇಳ್ತೀವಿ, ಸೊ ಅಂಥ ಕಡೆಯಲ್ಲಿ ಹೆಚ್ಚಾಗಿ ಒಂದು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ನಂತರದಲ್ಲಿ ಆಗಲೂ ಕೂಡ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂತಂದಾಗ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಅದಕ್ಕೆ ಮುಂಚೆನೇ ಆ ಪೇಷಂಟ್ಸ್ಗೆ ತುಂಬ ಸಿವಿಯರಾಗಿ ಇಚ್ಚಿಂಗ್ ಡೆವಲಪ್ ಆಗುವಂಥದ್ದು. ಜೊತೆಗೆ ಏನಾಗುತ್ತೆ, ಯಾರಲ್ಲಿ ಒಂದು ಈ ಡ್ರೈ ಸ್ಕಿನ್ ಟೆಂಡೆನ್ಸಿ ಇರುತ್ತೆ ಅಂಥವರಲ್ಲಿ ಒಂದು ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಂಥವ್ರಲ್ಲಿ ಈ ಒಂದು ಸೋರಿಯಾಸಿಸ್ ಕಂಡೀಷನ್ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಈವನ್ ಕೋಲ್ಡ್ ಕ್ಲೈಮೇಟ್ ಅಥವಾ ವಿಂಟರ್ ಸೀಸನ್ನಲ್ಲಿ ಈ ಸೋರಿಯಾಸಿಸ್ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಮೈಲ್ಡಾಗೆ ಶುರುವಾಗಿದ್ದು ಕೂಡ ಈ ಥರದ ಒಂದು ಸೀಸನಲ್ ವೇರಿಯೇಷನ್ಸ್ ಅಥವಾ ಸರ್ಟನ್ ಫುಡ್ಡಿಂದ ವೇರಿಯೇಷನ್ಸ್ ಆಗೋದು ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸಿಂದ ವೇರಿಯೇಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ನಾವು ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಸಾಕಷ್ಟು ಜನರು ಸೋರಿಯಾಸಿಸ್ ಇರೋರ ಹತ್ರ ಹೋಗೋದಕ್ಕೆ ಭಯ ಪಡ್ತಾರೆ, ಹರಡುತ್ತೋ ಏನು ಅನ್ನೋ ಕಾರಣಕ್ಕೆ. ಹರಡುತ್ತಾ ಇದು? ಅದೇ ಬೇಸಿಕಲಿ ಸರ್ಟನ್ ಸ್ಕಿನ್ ಡಿಸೀಸಸ್ಸಲ್ಲಿ ಕೆಲವೊಂದು ಇನ್ಫೆಕ್ಟಿಯಸ್ ಇರುತ್ತೆ, ಕೆಲವೊಂದು ನಾನ್ ಇನ್ಫೆಕ್ಟಿಯಸ್ ಅಂತ ಹೇಳ್ತೀವಿ. ಇನ್ಫೆಕ್ಟಿಯಸ್ ಡಿಸೀಸ್ ಅಂತ ಬಂದಾಗ ಸ್ಕೇಬೀಸ್ ಅಂತ ಹೇಳ್ತೀವಿ ಅಥವಾ ಅದರ್ ವೈರಲ್ ಇನ್ಫೆಕ್ಷನ್ಸ್ ಏನಾದ್ರು ಇತ್ತು ಅಂತಂದ ಟೀನಿಯಾ, ಫಂಗಲ್ ಇನ್ಫೆಕ್ಷನ್, ಈ ಥರದ್ದೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ವೆರಸ್ ಈ ಸೋರಿಯಾಸಿಸ್ ಅನ್ನೋದು ಒಂದು ಡೀಪ್ ರೂಟೆಡ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬರುವಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ, ಕಂಪ್ಲೀಟಾಗಿ ನಿಲ್ಲಂತಲೇ ಹೇಳ್ಬೋದು. ಬಟ್ ಬೇಸಿಕಲಿ ಇದು ಬರೋದಕ್ಕೆ ಬೇರೆ ಬೇರೆ ಕಾರಣಗಳಿರುವಾಗ ಸೊ ಇಟ್ ಈಸ್ ಇನ್ಹೆರಿಟೆಡ್ ಅಂತ ಹೇಳ್ಬೋದು. ಜೆನೆಟಿಕಲಿ ಇನ್ಹೆರಿಟೆಡ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಒಂದು ಪಾಸ್ಟ್ ಹಿಸ್ಟ್ರಿ ನೋಡಿದಾಗ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ನೋಡಿದಾಗ ಐದರ್ ಆಫ್ ದ ಪೇರೆಂಟ್ಸಲ್ಲಿ ಒಬ್ಬರಿಗೆ ಇರೋವಂಥದ್ದು ಅಥವಾ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಇರೋವಂಥದ್ದು ಅಥವಾ ಬೇರೆ ಥರದ ಒಂದು ಆಟೋ ಇಮ್ಯೂನ್ ಡಿಸೀಸ್ ಏನಾದ್ರು ಕಾಣಿಸ್ಕೊಂಡಿತ್ತು, ಥೈರಾಯ್ಡ್ ಸಮಸ್ಯೆ ಇತ್ತು, ರೊಮ್ಯಾಟಿಡ್ ಆರ್ಥರೈಟಿಸ್ ಏನಾದ್ರು ಇತ್ತು ಅಂತಂದರೆ ಅದರಿಂದ ಹೇಗೇನು ಅದು ಕಂಟ್ರೋಲಿಗೆ ಬರ್ದರೆ ಈ ಥರ ಒಂದು ಸಮಸ್ಯೆ ಶುರುವಾಗುವಂಥ ಸಾಧ್ಯತೆ ಕೂಡ ನೋಡ್ತಕ್ಕಂಥದ್ದು. ಡಾಕ್ಟರ್, ಕೆಲವೊಂದು ಕಾಸ್ಮೆಟಿಕ್ಸ್ಗೆ ಎಕ್ಸ್ಪೋಸ್ ಆಗುತ್ತಾ, ಹೇಗೆ? ಅದೇ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾವು ನೋಡಿದಾಗ ಈವನ್ ಎಕ್ಸ್ಪೋಸಿಂಗ್ ಟು ಸರ್ಟನ್ ಕೆಮಿಕಲ್ಸ್ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರ ಒಂದು ಎಕ್ಸೆಸಿವ್ ಎಕ್ಸ್ಪೋಜರ್ ಆದಾಗ ಏನಾಗುತ್ತೆ, ಸ್ಕಿನ್ನಲ್ಲಿ ಇರಿಟೆಂಟ್ಸ್ ಡೆವಲಪ್ ಆಗಿ ಸೊ ಅದರಿಂದನೂ ಕೂಡ ಒಂದು ಟ್ರಿಗರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದೆಲ್ಲದು ಕೂಡ ಪ್ರಾಬಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಕಾಸ್ ಅನ್ನೋದು ಟಿಲ್ ಟುಡೇ ನೋ ಬಡಿ ನೋಸ್ ವೈ ಇಟ್ ಅಕ್ಕರ್ಸ್ ಅಥವಾ ಹೌ ಇಟ್ ಅಕ್ಕರ್ಸ್ ಅಂತ ಅಂದ್ಬಿಟ್ಟು. ಓನ್ಲಿ ಥಿಂಗ್ ಅದೇನಾಗುತ್ತೆ, ಅದು ಶುರುವಾಗೋದು ಸ್ಲೋ ಆಗಿ ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ನಾರ್ಮಲಾಗಿ ಸ್ಕಿನ್ನಿನ ಎಕ್ಸ್ಟರ್ನಲ್ ಲೇಯರ್ ಅಂತ ಏನು ಹೇಳ್ತೀವಿ, ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಇಲ್ಲಿರುವಂಥ ಒಂದು ಸೆಲ್ಸ್ ಹೊಸ ಸೆಲ್ ಬರೋದಕ್ಕೆ ಒಂದು ಯೂಶ್ವಲಾಗಿ ಸೆಲ್ ಸೈಕಲ್ ಅಂತ ಹೇಳ್ತೀವಿ. ಯೂಶ್ವಲಾಗಿ ಒಂದು ಸೆಲ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ 28 to 30 days ಬೇಕಾಗುತ್ತೆ. ಆ ಥರದ ಒಂದು ಸೆಲ್ ಸೈಕಲ್ ಏನು ಪ್ರೋಸೆಸ್ ಇರುತ್ತಲ್ಲ ಅದು ಸ್ಪೀಡಪ್ ಆಗುತ್ತೆ. ವಿತಿನ್ 2 to 3 days ಅದು ಕಂಪ್ಲೀಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಆ ಒಂದು ಸೆಲ್ಸ್ ರ್ಯಾಪಿಡಾಗಿ ಪ್ರೊಲಿಫ್ರೇಟ್ ಆಗೋದ್ರಿಂದ ಡೆಡ್ ಸ್ಕಿನ್ ಅನ್ನೋದು ಮೇಲೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹೊಸ ಸ್ಕಿನ್ ಲೇಯರ್ ಫಾರ್ಮ್ ಆಗೋದ್ರಿಂದ ಬರುವಂಥ ಒಂದು ಡಿಸೀಸ್ ಕಂಡೀಷನ್. ಆ ಥರದ ಒಂದು ಕಂಡೀಷನ್ ಡೆವಲಪ್ ಆಗೋದೇನಕ್ಕೆ ಅಂದರೆ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದನೇ ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ನಾವು ಸೋರಿಯಾಸಿಸ್ ಬಗ್ಗೆ ಮಾತನಾಡ್ತಿದ್ವಿ. ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು. ಯಾವಾಗ ಮಾಡಬೇಕು? ಅದೇ ಯಾವುದೇ ಥರದ ಸಮಸ್ಯೆ ಆದರೂ ಕೂಡ ಅಷ್ಟೇ. ಸೊ ಯಾವಾಗ ಅದು ಮೈಲ್ಡಾಗಿ ಕಾಣಿಸ್ಕೊಳ್ಳುತ್ತೆ, ಸೊ ಅದೊಂದು ಹ್ಯೂಮನ್ ಟೆಂಡೆನ್ಸಿ ಇರುತ್ತೆ ಅದು ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಮೈಲ್ಡಾಗಿ ಇಚ್ಚಿಂಗ್ ಆದಾಗ ಆಯಿಂಟ್ಮೆಂಟ್ ಅಥವಾ ಕ್ರೀಮ್ಸ್ ಅಪ್ಲೈ ಮಾಡುವಂಥದ್ದು, ಈ ಥರದ್ದೆಲ್ಲ ತುಂಬ ಪೇಷಂಟ್ಸಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಏನಾಗುತ್ತೆ, ಕೆಲವೊಬ್ಬರಲ್ಲಿ ಕಡಿಮೆ ಆಗುತ್ತೆ, ಕೆಲವೊಬ್ಬರಲ್ಲಿ ಅದು ಪರ್ಸಿಸ್ಟ್ ಆಗುತ್ತೆ. ಅಥವಾ ಹೇಳಿದಾಗೆ ಸ್ಮಾಲ್ ಟೈನಿ ಪ್ಯಾಚಸ್ ಏನು ಶುರುವಾಗಿರುತ್ತೆ ಅದು ಕಂಬೈನ್ ಆಗಿ ದೊಡ್ಡ ದೊಡ್ಡ ಪ್ಯಾಚ್ ಆಗೋ ಥರ ಒಂದು ಕಾಯಿನ್ ಶೇಪ್ ಅಷ್ಟು ಲೀಷನ್ ಆಯಿತು. ಅಥವಾ ಹೇಳಿದಾಗ ಇಂಥ ಒಂದು ಲೊಕೇಶನ್ಸಲ್ಲಿ ಮೊಣಕೈನ ಮೇಲ್ಭಾಗ, ಮಂಡಿ ಮೇಲ್ಭಾಗ, ಕಿವಿ ಹಿಂಭಾಗ ಇಂಥ ಕಡೆ ಬರ್ತಾ ಇದೆ ಅಂದಾಗ ಮೋಸ್ಟ್ ಪ್ರಾಬಬ್ಲಿ ಅದು ಸೋರಿಯಾಸಿಸ್ ಸಮಸ್ಯೆನೇ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಒಂದು ಆ ಥರದ ಒಂದು ಸಮಸ್ಯೆ ಒಂದು 2 to 3 months ಆದರೂ ಕಡಿಮೆ ಆಗ್ತಿಲ್ಲ, ಕಂಟ್ರೋಲಿಗೆ ಬರ್ತಿಲ್ಲ, ಒಂದು ಜಾಗದಿಂದ ಇನ್ನೊಂದು ಕಡೆ ಅದು ಪ್ರೋಗ್ರೆಸ್ ಆಗ್ತಾ ಇದೆ ಅಥವಾ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇದೆ ಅಥವಾ ಸ್ಕೇಲಿಂಗ್ ಅನ್ನೋದು ಅಂದರೆ ಲೇಯರ್ ಫಾರ್ಮೇಷನ್ ಹೆಚ್ಚಾಗ್ತಾ ಇದೆ, ಈ ಥರದ್ದು ಯಾವುದೇ ಥರದ ಲಕ್ಷಣಗಳು ಕಾಣಿಸ್ಕೊಂತು ಅಂದಾಗ ಡೆಫಿನೆಟ್ಲಿ ಫಸ್ಟ್ ಪ್ರಿವೆನ್ಷನ್ ಅಥವಾ ಫಸ್ಟ್ ಕೇರ್ ಅನ್ನೋದು ಸ್ಕಿನ್ ಕಂಪ್ಲೇಂಟ್ಸಲ್ಲಿ ಡಯಾಗ್ನೋಸಿಸ್. ಯಾಕೆಂದರೆ ತುಂಬ ಥರದ ಒಂದು ಸ್ಕಿನ್ ಡಿಸೀಸಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಯಾವ ಥರದ ಒಂದು ಚರ್ಮದ ಸಮಸ್ಯೆ ಅಂತ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಯಾವ ಥರದ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಜೊತೆಗೆ ಯಾವ ಥರದ ಒಂದು ಲೈಫ್ ಸ್ಟೈಲ್ ಅಥವಾ ಅವರಲ್ಲಿ ಯಾವ ಒಂದು ಕಾರಣಕ್ಕಾಗಿ ಅದು ಟ್ರಿಗರ್ ಆಗಿದೆ ಇದೆಲ್ಲ ತಿಳ್ಕೊಂಡು ಒಂದು ಪ್ರಾಪರ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್ಟನ್ ಫುಡ್ಡಿಂದ ಕೆಲವೊಂದು ಕಂಡೀಷನ್ಸ್ ಟ್ರಿಗರ್ ಆಗುತ್ತೆ ಅಥವಾ ಸರ್ಟನ್ ಫ್ಯಾಕ್ಟರ್ಸಿಂದ ವೇರಿಯೇಷನ್ಸ್ ಆಗ್ಬೋದು. ಸೊ ಹಾಗಾಗಿ ಸ್ಕಿನ್
ಡಿಸೀಸಸ್ ಅಂತ ಬಂದಾಗ ಏನಾಗುತ್ತೆ, ಸೊ ಸೂಪರ್ಫಿಷಿಯಲ್ ಆಗಿ ಇರೋದ್ರಿಂದ ಸೊ ಅದನ್ನು ಯಾವಾಗ ಈ ಥರ ಒಂದು ಆಯಿಂಟ್ಮೆಂಟ್ ಅಥವಾ ಕ್ರೀಮ್ನ ಅಪ್ಲೈ ಮಾಡಿ ಕಡಿಮೆ ಮಾಡ್ತಾರೆ, ಅದು ಕೆಲವು ತಿಂಗಳು ಅಥವಾ ಕೆಲವು ದಿನಗಳ ನಂತರ ಮತ್ತೆ ಸಿವಿಯರ್ ಆಗಿ ಕಂಡು ಬರುವಂಥದ್ದು, ಬೇರೆ ಜಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಒಂದು ಚರ್ಮದ ಸಮಸ್ಯೆಗೆ ಜೊತೆಗೆ ಇನ್ನೊಂದು ಚರ್ಮದ ಸಮಸ್ಯೆ ಕಾಣಿಸ್ಕೋಬೋದು, ಅಥವಾ ಆ ಥರದ ಒಂದು ಚರ್ಮ ಸಮಸ್ಯೆ ಇನ್ನೊಂದು ರೀತಿ ಕಾಣಿಸ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಆಗೋದ್ರಿಂದ ಕ್ಯೂರ್ ಮಾಡೋವಂಥ ಒಂದು ಚಾನ್ಸಸ್ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸೆಲ್ಫ್ ಮೆಡಿಕೇಷನ್ಸ್ ಆಗಿರ್ಬೋದು ಅಥವಾ ಇಗ್ನೋರ್ ಮಾಡುವಂಥದ್ದು, ನೆಗ್ಲೆಕ್ಟ್ ಮಾಡುವಂಥದ್ದು ಅವಾಯ್ಡ್ ಮಾಡಿ ಈ ಥರದ ಒಂದು ಕಂಡೀಷನ್ಗೆ ಪ್ರಾಪರ್ ಎವ್ಯಾಲ್ಯೂಯೇಷನ್ ಅಥವಾ ಐಡೆಂಟಿಫಿಕೇಷನ್ ನಂತರ ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್ನ ತಗೊಂಡಾಗ ಬೇಗನೆ ಸಮಸ್ಯೆನ ಸರಿನೂ ಪಡಿಸ್ಬೋದು, ಒಂದು ಪರ್ಮನೆಂಟ್ ಕ್ಯೂರ್ ಮಾಡುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಮೋಸ್ಟ್ ಪ್ರಾಬಬ್ಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಥವಾ ಲೋಕಲ್ ಎಕ್ಸಾಮಿನೇಷನಲ್ಲೇ ಕ್ಲಿಯರ್ ಆಗಿ ಅದು ಸೋರಿಯಾಸಿಸ್ ಅಂತಲೇ ಹೇಳ್ಬೋದು. ಬಟ್ ಯಾವ ಟೈಪ್ ಆಫ್ ಸೋರಿಯಾಸಿಸ್ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹಿಸ್ಟೋಪೆಥಾಲಜಿ ರಿಪೋರ್ಟ್ನ ಟಿಶ್ಯೂ ಬಯಾಪ್ಸಿ ಅಂತ ಹೇಳ್ತೀವಿ ಅಥವಾ ಸ್ಕಿನ್ ಬಯಾಪ್ಸಿ ಅಂತ ಏನು ಹೇಳ್ತೀವಿ. ಸೊ ಅದನ್ನು ಜನರಲ್ ಆಗಿ ರೆಕಮೆಂಡ್ ಮಾಡ್ತೀವಿ. ಇದಲ್ಲದೆ ಕೆಲವೊಬ್ಬರಲ್ಲಿ ಏನಾದ್ರು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ನ ಟ್ರಿಗರ್ ಆಗಿದೆ ಅಥವಾ ಓವರ್ ಆಲ್ ಹೆಲ್ತ್ ಕಂಡೀಷನ್ಸ್ ಏನಾದ್ರು ಇದಾಗಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ ಅಥವಾ EEC ಅಂತ ಹೇಳ್ತೀವಿ, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್, ಈ ಥರದ್ದೆಲ್ಲ ಒಂದು ಟೆಸ್ಟ್ ಮೂಲಕ ಕೂಡ ಕೆಲವೊಬ್ಬರಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೋರ್ ಓವರ್ ಹೇಳಿದಾಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಈ ಥರದ್ದು ಏನಾದ್ರು ಮೇಜರ್ ಇಲ್ನೆಸ್ ಫ್ಯಾಮಿಲಿಲಿ ಯಾರಿಗಾದ್ರು ಇದೆಯಾ, ಇದೆಲ್ಲ ಅದು ಕೂಡ ತುಂಬ ಬೇಕಾಗುತ್ತೆ ಎವಿಡೆಂಟ್ ಅಂತ ಹೇಳ್ಬೋದು, ಅಂದರೆ ಡಯಾಗ್ನೋಸಿಸ್ ಮಾಡೋದಕ್ಕೆ. ಬಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಅನ್ನೋದು ಬೇಕಾಗುತ್ತೆ. ಅವರಲ್ಲಿ ಯಾವ ಕಾರಣಕ್ಕಾಗಿ ಟ್ರಿಗರ್ ಆಗಿದೆ, ಆ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಬರೋದಕ್ಕೆ ಸರ್ಟನ್ ಕಾಸಸ್ ಇರುತ್ತೆ, ಅದನ್ನ ನಾವು ಏಲ್ಮೆಂಟ್ಸ್ ಫ್ರಮ್ ಅಥವಾ ಕಾಸಿಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಾಸಿಟಿವ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಿ ಒಂದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ನಿಧಾನಕ್ಕೆ ರೂಟ್ ಲೆವೆಲಿಂದ ಅದು ನಿಧಾನಕ್ಕೆ ಕಡಿಮೆನೂ ಆಗ್ತಾ ಬರುತ್ತೆ, ಒಂದು ಲಾಂಗ್ ಟರ್ಮಲ್ಲಿ ರಿಲೀಫ್ ಸಿಗ್ತಕ್ಕಂಥದ್ದು ಇರುತ್ತೆ. ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಇದೆಲ್ಲದು ಕೂಡ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾನು ಆಗಲೇ ಹೇಳಿದಾಗೆ. ಸೊ ಆಟೋ ಇಮ್ಯೂನ್ ಡಿಸೀಸ್ ಡೆವಲಪ್ ಆಗೋದಕ್ಕೆ ಸರ್ಟನ್ ಸ್ಪೆಸಿಫಿಕ್ ಕಾಸಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಂಥ ಒಂದು ಸ್ಪೆಸಿಫಿಕ್ ಕಾಸ್ ಇರ್ಬೋದು, ಜೊತೆಗೆ ಕಂಪ್ಲೀಟ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅವರಲ್ಲಿ ಆ ಥರದ ಒಂದು ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಆ ರೋಗದ ಲಕ್ಷಣಗಳು ಯಾವ ಥರ ಇದೆ, ಯಾವ ಟೈಪ್ ಆಫ್ ಸೋರಿಯಾಸಿಸ್ ಇದೆ, ಯಾವ ಲೊಕೇಶನಲ್ಲಿದೆ, ಎಲ್ಲದನ್ನು ಸ್ಟಡಿ ಮಾಡಿ ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್ನ ರೆಕಮೆಂಡ್ ಮಾಡೋದ್ರಿಂದ ಯಾವುದೇ ಥರದ ಒಂದು ದೀರ್ಘಕಾಲದ ಸಮಸ್ಯೆ ಆಗಿದ್ದು ಕೂಡ ಅಷ್ಟೇ, ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಥರದ ಒಂದು ಸಮಸ್ಯೆಗಳಾಗಿದ್ದು ಕೂಡ ಅಷ್ಟೇ, ನಿಧಾನಕ್ಕೆ ಕಂಟ್ರೋಲ್ಗೂ ಬರುತ್ತೆ, ಲಾಂಗ್ ಟರ್ಮ್ ಆಫ್ ಟ್ರೀಟ್ಮೆಂಟ್ ನಂತರ ಬೇಗನೆ ವಾಸಿ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ಇನಿಷಿಯಲ್ ಸ್ಟೇಜಲ್ಲೇ ಕೆಲವೊಬ್ಬರು ಬರ್ತಾರೆ, ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಕಂಪ್ಲೀಟಾಗಿ ವಾಸಿ ಆಗುವಂಥದ್ದು ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅವ್ರ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ಅಥವಾ ಯಾವೊಂದು ಹಂತಕ್ಕೆ ಅದು ಪ್ರೋಗ್ರೆಸ್ ಆಗಿದೆ, ಇದೆಲ್ಲದನ್ನು ಸ್ಟಡಿ ಮಾಡಿ ನಾವು ಅವ್ರಿಗೆ ಒಂದು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡುವಂಥದ್ದು. ಜೊತೆಗೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಯಾವೆಲ್ಲ ಥರದ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಯಾವೆಲ್ಲ ಒಂದು ಫುಡ್ ರಿಸ್ಟ್ರಿಕ್ಷನ್ಸ್ ಮಾಡ್ಕೋಬೇಕಾಗತ್ತೆ, ಈ ಥರದ ಕೂಡ ಸಜೆಷನ್ಸ್ನ ಕೊಡುವಂಥದ್ದು. ಅಥವಾ ಅದಕ್ಕೆ ಬೇಕಾದಂಥ ಸರ್ಟನ್ ಡಿಸೀಸಲ್ಲಿ ಮೇಂಟೈನಿಂಗ್ ಕಾಸಸ್ ಅಥವಾ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅನ್ನೋದು ಕೂಡ ನೋಡ್ತಕ್ಕಂಥದ್ದು ಇರುತ್ತೆ, ಅಂದರೆ ಕಡಿಮೆ ಆಗುತ್ತೆ ಮತ್ತು ರಿಕರ್ ಆಗ್ತಾ ಇರುತ್ತೆ. ಸೊ ಆ ಥರದ್ದೆಲ್ಲ ಫೈಂಡ್ ಔಟ್ ಮಾಡಿ ಅದನ್ನು ಸರಿಪಡಿಸಿದಾಗ ಅಷ್ಟೇ ಸಮಸ್ಯೆನ ಸಂಪೂರ್ಣವಾಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಪ್ಲೈ ಬಗ್ಗೆ ಹೇಳೋದಾದರೆ? ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅನ್ನೋದು ಸ್ಕಿನ್ ಈಸ್ ಆಲ್ಸೋ ಒಂದು ಮೋಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ನೋ ಡೌಟ್, ಬಟ್ ಎಲ್ಲ ಥರದ ಒಂದು ಚರ್ಮ ಸಮಸ್ಯೆಗೆ ಅದು ಅಪ್ಲೈ ಮಾಡೋವಂಥದ್ದಲ್ಲ. ಸರ್ಟನ್ ಕೇಸಲ್ಲಿ ಅಕ್ಯೂಟ್ ಕಂಡೀಷನ್ಸಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್, ಅಂದರೆ ಸಡನ್ನಾಗಿ ಕಾಣಿಸ್ಕೊಳ್ಳೋಂಥ ಒಂದು ಸಮಸ್ಯೆಗೆ, ಅಥವಾ ಕೆಲವೊಬ್ಬರಲ್ಲಿ ಈವನ್ ಆ ಥರ ಒಂದು ಆಯಿಂಟ್ಮೆಂಟ್ ಅಥವಾ ಕ್ರೀಮ್ಸ್ ಅಪ್ಲೈ ಮಾಡಿದಾಗ ಕಡಿಮೆ ಆಗಿರೋದು ಇದೆ. ಬಟ್ ಕೆಲವೊಬ್ಬರಲ್ಲಿ ಅದು ಪರ್ಸಿಸ್ಟ್ ಆಗುತ್ತೆ, ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಆ ಥರ ಒಂದು ಪರ್ಸಿಸ್ಟ್ ಆಗಿ ಮತ್ತೆ ಅದು ಸಿವಿಯರ್ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ದೇ ನೀಡ್ ಇಂಟರ್ನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಕಂಡೀಷನ್ಸ್ ಎಲ್ಲ ಡೀಪ್ ರೂಟೆಡ್ ಡಿಸೀಸ್ ಕಂಡೀಷನ್ಸ್, ಮೇ ಬಿ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿರುತ್ತೆ ಅಥವಾ ಈ ಥರ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಬಂದಿರುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅಂಥ ಒಂದು ಕಂಡೀಷನ್ಸ್ಗೆ ಒಂದು ಪ್ರಾಪರ್ ಇಂಟರ್ನಲ್ ಮೆಡಿಕೇಷನ್ಸ್ ಮೂಲಕನೇ ಸಮಸ್ಯೆ ಕಂಟ್ರೋಲಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಹೇಳಿದಾಗೆ ಒಂದು ಸೆಲ್ಸಲ್ಲಿ ಅದೇನು ರ್ಯಾಪಿಡಾಗಿ ಪ್ರೊಲಿಫರೇಟ್ ಆಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ, ಅಥವಾ ಸೆಲ್ ಸೈಕಲ್ ಏನು ಸ್ಪೀಡಪ್ ಆಗ್ತಾ ಇದೆ, ಸೊ ಈ ಥರದನ್ನ ಪ್ರೋಸೆಸ್ ಅದು ಪೆಥಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಇದು ಕಂಟ್ರೋಲ್ ಬರಬೇಕಂದ್ರೆ ಅದು ಇಂಟರ್ನಲ್ ಮೆಡಿಕೇಷನ್ಸ್ ಮೂಲಕನೇ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಪ್ರಾಪರ್ ಎವ್ಯಾಲ್ಯೂಯೇಷನ್ ಅಂದರೆ ಹೇಳಿದಾಗೆ ಒಂದು ಕಂಪ್ಲೀಟ್ ಹಿಸ್ಟ್ರಿ ತೊಗೊಂಡು ನಂತರ ಒಂದು ಪ್ರಾಪರ್ ಮೆಡಿಕೇಷನ್ಸ್ನ ಕೊಟ್ಟಾಗ ಈ ಥರದ ಒಂದು ಪೆಥಾಲಜಿಕಲ್ ಚೇಂಜಸ್ ಕಂಟ್ರೋಲಿಗೆ ಬರ್ತಾ ಇದೆ ಅಂತಂದಾಗ ಡೆಫಿನೆಟ್ಲಿ ಅದು ಕ್ಯೂರ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಆವಾಗ, ಅಂದರೆ ಫುಡ್ ಕೂಡ ಕೆಲವೊಂದು ಅವಾಯ್ಡ್ ಮಾಡಬೇಕಾಗತ್ತೆ ಅಂತ. ಹಾಗಾದರೆ ಫುಡ್ ಡಯಟ್ ಹೇಗಿರಬೇಕು? ಕಾಮನ್ ಆಗಿ ಈ ಥರ ಒಂದು ಸ್ಕಿನ್ ಡಿಸೀಸಲ್ಲಿ ಸ್ಪೈಸಿ ಅಥವಾ ಆಯಿಲಿ ಅಥವಾ ಫ್ರೈಡ್ ಐಟಮ್ಸ್ ಅಥವಾ
ಪ್ರೊಸೆಸ್ಡ್ ಫುಡ್, ಅಡಲ್ಟ್ರೇಟೆಡ್ ಫುಡ್ ಈ ಥರದ್ದೆಲ್ಲದು ಕೂಡ ಆದಷ್ಟು ಮಿನಿಮಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಬ್ಲ್ಯಾಂಡ್ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನನ್ನ ಸೋರಿಯಾಸಿಸಲ್ಲಿ ಸವರ್ ಫುಡ್, ಹುಳಿ ಪದಾರ್ಥನ ಆದಷ್ಟು ರೆಸ್ಟ್ರಿಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ತುಂಬ ಜನರಲ್ಲಿ ನಾನ್ ವೆಜ್ ಕನ್ಸಂಪ್ಷನಿಂದ ಅಥವಾ ಎಕ್ಸೆಸಿವ್ ಹ್ಯಾಬಿಟ್, ಸ್ಮೋಕಿಂಗ್, ಆಲ್ಕೋಹಾಲ್ ಇದೆಲ್ಲದ್ರಿಂದನೂ ಸಮಸ್ಯೆನ ಹೆಚ್ಚು ಮಾಡುವಂಥ ಒಂದು ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಆ ಥರ ಹ್ಯಾಬಿಟ್ಸ್ ಇದ್ದರೆ ಅದನ್ನ ಕಂಪ್ಲೀಟಾಗಿ ಮಿನಿಮಲೈಸ್ ಮಾಡೋದು ಅಥವಾ ಸ್ಟಾಪ್ ಮಾಡುವಂಥದ್ದು, ಜೊತೆಗೆ ಹೆಲ್ತಿ ಡಯಟ್ ಅಂತ ಹೇಳ್ತೀವಿ, ಅಂದರೆ ಬ್ಲ್ಯಾಂಡ್ ಫುಡ್ ಇರ್ಬೋದು ಅಥವಾ ಒಂದು ವೆಲ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳೋವಂಥದ್ದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಥವಾ ಇಮ್ಯೂನ್ ಬೂಸ್ಟಿಂಗ್ ಫುಡ್ಸ್ ಅಂತ ಏನು ಹೇಳ್ತೀವಿ, ವಿಟಮಿನ್ ಸಿ ರಿಚ್ ಫುಡ್ ಅದನ್ನೆಲ್ಲ ತೊಗೊಂಡಾಗ ಡೆಫಿನೆಟ್ಲಿ ಒಂದು ಸಪೋರ್ಟಿವ್ ಆಗಿ ಅದು ಹೆಲ್ಪ್ ಆಗೋದ್ರಿಂದ ಒಂದು ಡಿಸೀಸ್ ಕಂಡೀಷನ್ ಕಂಟ್ರೋಲ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ, ಬೇಗನೆ ಕ್ಯೂರ್ ಮಾಡೋದು ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133. ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.